ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾಶಾ ವ್ಲಾಗ್ಸ್. ಇವತ್ತು ನಂದು ಬರ್ತ್ಡೇ ಇದೆ, ಹಾಗಾಗಿ ನಾನು ಬರ್ತ್ಡೇ ವ್ಲಾಗ್ ಮಾಡ್ತಾ ಇರೋದು. ನನಗೆ ಬರ್ತ್ಡೇ ಇದೆ, ಈ ಥರ ಮಾಡ್ಕೋಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ನನ್ನ ತಮ್ಮ, ಅಮ್ಮ, ಹಸ್ಬೆಂಡ್ ಮೂವರೂ ಸೇರಿಬಿಟ್ಟು ಕೇಕ್ ತರಿಸಿದ್ದಾರೆ. ನನಗೆ ಗೊತ್ತಿಲ್ಲ. ಸೊ ಸಂಜೆ ಆದಮೇಲೆ ತೊಗೊಂಬಂದ್ರಲ್ವ, ನಾನು ತಲೆಗೆ ಫುಲ್ಲು ಹೆಡ್ಡೇಕ್ ಅಂತ ತಲೆಗೆ ಆಯಿಲ್ ಹಚ್ಕೊಂಡು ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಿಪೇರ್ ಮಾಡ್ಕೊಂಡು ಫುಲ್ ಕಿಚನಲ್ಲೇ ಇದ್ದೆ. ನಾನು ಕೇಕ್ ತೊಗೊಂಬಂದಿದ್ದೀವಿ ಅಂತ ಹೇಳಿದ್ರು. ಆಗ ಅಯ್ಯೋ ಸರ್ಪ್ರೈಸಿಂಗಾಗಿ ನನಗೆ ಈ ಬರ್ತ್ಡೇಗಳೆಲ್ಲ ಇಷ್ಟ ಆಗೋದಿಲ್ಲ. ಯಾಕಂದರೆ ಒಂದು ಸರ್ಟೈನ್ ಏಜ್ ಅಂತ ಬಂದಮೇಲೆ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅವ್ರಿಗೆ ಬರ್ಡೇ ಮಾಡೋಣ ಅನ್ನೋದೇ ಇಂಟೆನ್ಷನ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸರ್ಪ್ರೈಸಿಂಗಾಗೇನಿತ್ತು. ಹಾಗಾಗಿ ನಾನು ಬೇಗ ರೆಡಿ ಆಗೋಕ್ಕೆ ಅಷ್ಟು ಈಗ ನಾನು ಸಡನ್ನಾಗಿ ಕೇಕ್ ತಂದಿದ್ದಾರೆ, ಹೇಗೆ ರೆಡಿ ಆಗೋದು. ಹಾಗಾಗಿ ಒಂದು ನಾರ್ಮಲ್ ಡ್ರೆಸ್ನ ವೇರ್ ಮಾಡಿದ್ದಷ್ಟೇ, ಇನ್ನು ಯಾವುದೇ ಥರದ ಮೇಕಪ್ ಮಾಡ್ಕೊಂಡಿಲ್ಲ. ನೋಡ್ಬೋದು ನೀವು, ನನ್ನ ಮಗನಿಗೆ ಫುಲ್ಲು ಅವ್ನಿಗೆ ಇಂಟ್ರೆಸ್ಟು, ನಂದು ಬರ್ತ್ಡೇ ಆಗುತ್ತಮ್ಮ ಅಂತ. ಅವನು ಕೇಕ್ ಕಟ್ ಮಾಡೋದಕ್ಕೆ ಮತ್ತು ಆಮೇಲೆ ನನಗಿನ್ನೂ ಕ್ಯೂರಿಯಸ್ ಆಗಿ ಅವನೇನೆ ಕಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವನ ಹತ್ರನೇ ಕೇಕ್ನ ಕಟ್ ಮಾಡಿಸಿ ಫಸ್ಟು ತಿನ್ನಿಸಿದ್ದು ಅವನಿಗೇನೆ. ಮತ್ತು ಆಮೇಲೆ ಅಮ್ಮ ಮತ್ತು ತಮ್ಮ, ಹಸ್ಬೆಂಡ್ ನನಗೆ ಗೊತ್ತಿಲ್ಲ ಇವರು ತೊಗೊಂಬಂದಿರೋ ಗಿಫ್ಟ್ ಬಗ್ಗೆ. ಏನೇನು ಗಿಫ್ಟ್ ಕೊಟ್ಟರು ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಚೆನ್ನಾಗಿ ಸಿಂಪಲ್ಲಾಗಿ ಅನಿಸಿದ್ರು ಪಾಪ ಗಿಫ್ಟ್ಗಳೆಲ್ಲ ತಂದಿದ್ರಲ್ವ, ಅದಕ್ಕೆ ತುಂಬ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಬರ್ಡೇನೇ ಮಾಡ್ಕೊಳ್ಳೋ ಹುಡುಗಿ ಅಲ್ಲ, ಅಂಥದ್ರಲ್ಲಿ ಬರ್ಡೇ ಕೂಡ ಅವರು ಸರ್ಪ್ರೈಸಿಂಗಾಗಿ ಮಾಡಿದ್ದಾರೆ. ಜೊತೆಗೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ತುಂಬಾ ಹ್ಯಾಪಿ ಫೀಲ್ ಆಯಿತು. ಇವನು ಅಮ್ಮ ನಾನು ನಿನಗೆ ಸ್ಟ್ರಾಬೆರಿ ಕೊಡ್ತೀನಿ ಅಂತ, ಅದು ಚೆರ್ರಿ ಬರುತ್ತಲ್ವ ಕೇಕ್ ಮೇಲೆ, ಅದನ್ನ ತೊಗೊಮ್ಮ ಇದನ್ನು ತೊಗೊಂಡು ತಿನ್ನು, ಅವ್ರು ಗಿಫ್ಟ್ ಕೊಡ್ತಿದ್ದಾರೆ, ನಾನು ನಿನಗೆ ಇದನ್ನು ಕೊಡ್ತೀನಿ, ತಿನ್ನು ತಗೋ ಅಮ್ಮ ಅಂತ ಕೊಡ್ತಾ ಇದ್ದ ನನಗೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಅವನಿಗೆ ಕೇಕು ಇದೆಲ್ಲ ತರಿಸಿ ಹಿಂಗೆಲ್ಲ ಕಟ್ ಮಾಡ್ತಿದ್ದಾರೆ. ಅವನಿಗೊಂಥರ ಬರ್ಡೇ ಅಂದರೆ ತುಂಬ ಇಷ್ಟ. ಬರ್ತ್ಡೇಗಳೆಲ್ಲ ಆದರೆ ಹೋಗೋದಕ್ಕೆ ಮತ್ತು ಆಮೇಲೆ ಇವಂದೇ ಬರ್ತ್ಡೇ ಇದ್ದಾಗೆಲ್ಲ ಎಂಜಾಯ್ ಮಾಡೋಕ್ಕೆ ಚಿಕ್ಕ ಮಕ್ಳಿಗೆ ಹಂಗೆ ಅಲ್ವ ಇಷ್ಟ. ಹಂಗಾಗಿ ಅವನೇ ನನಗಿನ್ನೂ ಜಾಸ್ತಿ ಎಂಜಾಯ್ ಮಾಡಿದ್ದು. ಮತ್ತು ನನ್ನ ತಮ್ಮ ನೆಕ್ಸ್ಟು ಕೇಕ್ ಕಟ್ ಮಾಡಿಸ್ದ. ನೆಕ್ಸ್ಟು ಅಜ್ಜಿ ಬಂದರು. ಆಮೇಲೆ ನನ್ನ ಮಗನ ಎತ್ಕೊಂಡಿದ್ರು ನನ್ನ ಹಸ್ಬೆಂಡು. ಅವರು ಲಾಸ್ಟಲ್ಲಿ ಬರ್ತೀನಿ ಪರವಾಗಿಲ್ಲ, ಅವ್ರದ್ದೆಲ್ಲ ಕಟ್ ಆಗಲಿ ಅಂತ ಕೂತಿದ್ರು. ಬೇರೆ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ, ನಮ್ಮ ಮನೆಯವ್ರು ಮಾತ್ರನೇ. ಅಮ್ಮನ ಬರ್ಡೇ ಕನ್ನಯ್ಯ, ಮನೇಲಿ ಚಿಕ್ಕ ಮಕ್ಕಳಿದ್ದಾರಂದ್ರೆ ಅದು ಒಂಥರ ಎಕ್ಸ್ಟ್ರಾ ವೈಬು, ತುಂಬ ಗುಡ್ ಫೀಲಿಂಗ್ ಇರುತ್ತೆ. ಹಂಗಾಗಿ ನಮ್ಮ ಪಾಪು ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ ಆ ಬರ್ಡೇ ಸೆಲೆಬ್ರೇಷನಲ್ಲೂ. ಮತ್ತು ಅಮ್ಮ ನನಗೆ ಚೈನ್ ತೊಗೊಂಬಂದಿದ್ರು, ಕಾಲ್ಗೆಜ್ಜೆ. ತುಂಬ ಖುಷಿ ಆಯಿತು. ಈ ಥರ ಗಿಫ್ಟು ಕೊಡ್ತಾರೆ ನನಗೆ ಬರ್ಡೇಗೆ ಅಮ್ಮ ಈ ಸರಿ ಅಂತ ಅಂದ್ಕೊಂಡಿರಲಿಲ್ಲ. ಪ್ರತಿ ಸರಿ ಡ್ರೆಸ್ ಕೊಡಿಸ್ತಾಯಿದ್ರು, ಈ ಸರಿ ಕಾಲು ಚೈನ್ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಅಮ್ಮ. ಮತ್ತು ಆಮೇಲೆ ನೆಕ್ಸ್ಟು ಬಾ ಅಮ್ಮ ಮತ್ತೆ ಇಲ್ಲಿ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ತಮಾಷೆಗೆ ನಮ್ಮಮ್ಮನ ಜೊತೆ ನಗಾಡಬೇಕಲ್ಲ, ನಾನು ನಮ್ಮಮ್ಮ ಇಬ್ಬರು ಕೂಡ ಇದ್ದರೆ ತುಂಬ ನಗಾಡ್ತೀವಿ. ಹಂಗಾಗಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಕರೆದು ಮತ್ತೊಂದು ಸರಿ ವಿಡಿಯೋ ಮಾಡಿ ನಗಾಡ್ತಿದ್ದೆ. ಎಲ್ಲ ಇನ್ಯಾರು ನಾವೇ ಅಲ್ವ ಮನೇಲಿ ಎಲ್ರೂ ಎಲ್ಲ ಕೇಕ್ ಕಟ್ ಮಾಡಿದ್ದಾಯಿತು, ತಿಂದಿದ್ದಾಯ್ತಲ್ವ, ಇನ್ನು ನಮ್ಮ ದಕ್ಷಿದೆ ಆಟ. ಹಂಗಾಗಿ ಅವನು ಕೇಕ್ ಅಂದರೆ ಅವನು ಸ್ವಲ್ಪ ಕೇಕ್ ಲವರ್. ಹಂಗಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಂಡು ತಿನ್ಕೊಂಡಿದ್ದ. ನಮ್ಮ ಖುಷಿ ನೋಡ್ತಾ ಇದ್ದಾನೆ. ಅಣ್ಣ ಒಬ್ಬನೇ ತಿಂತಿದ್ದಾನಲ್ಲ ನನಗೆ ಕೊಡದೆ ಅಂತ. ನನ್ನ ಹಸ್ಬೆಂಡ್ ನನ್ನ ಮಗ ಖುಷಿನೂ ನೋಡ್ಕೋತಿದ್ದಾರಲ್ವ, ಹಾಗಾಗಿ ಅವರು ಲಾಸ್ಟಲ್ಲಿ ಬರ್ತೀನಿ ಅಂತ ಸುಮ್ಮನೆ ಇದ್ರಲ್ವ. ನಾನು ವಿಡಿಯೋ ಮಾಡ್ತೀನಿ ಅಪ್ಪ, ಅಮ್ಮಂದು ನಿಂದು ಅಂತ ಹೇಳ್ಬಿಟ್ಟು ಕೊನೆಗೆ ಅವನು ವಿಡಿಯೋ ಮಾಡೇ ಇಲ್ಲ, ಬರೀ ಫೋಟೋಸ್ ತೆಕ್ಕೊಂಡು ಕೂತಿದ್ದಾನೆ. ಹಾಗಾಗಿ ನಾನಿಲ್ಲಿ ಫೋಟೋಸ್ನೇ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಅವ್ರು ನನಗೆ 3 ಪೀಸ್ ಸೆಟ್ಸ್, ಕುರ್ತಾ ಸೆಟ್ ಬರುತ್ತಲ್ವ, ಆ ಥರದಲ್ಲಿ 2 ಡ್ರೆಸ್ಸಸ್ ನನಗೆ ಗಿಫ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಕಲರ್ಸು, ಮತ್ತು ಆ ಥರ ಕಲರ್ಸ್ ನನ್ನ ಹತ್ರ ಇರಲಿಲ್ಲ. ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಯಿತು ನೋಡಿ. ಇದೆರಡು ಡ್ರೆಸ್ಸಸ್. ಇದಾಗಿತ್ತು ನಂದು ಬರ್ಡೇ ವ್ಲಾಗ್. ಎಷ್ಟೆಷ್ಟೋ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಒಳ್ಳೊಳ್ಳೆ ವ್ಲಾಗ್ಸ್ ಎಲ್ಲ ಮಾಡ್ತಾರೆ ಬರ್ಡೇಗೆ. ಬಟ್ ನಾವು ಯಾವುದೇ ಪ್ಲ್ಯಾನ್ ಇಲ್ದಲೇ ನಾರ್ಮಲಾಗಿ ಮಾಡಿರೋವಂಥದ್ದು. ಹಾಗಾಗಿ ಇಷ್ಟು ಪುಟ್ಟ ವಿಡಿಯೋ ಆಗಿರೋದು. ಸೊ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತಿನವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದ್ದೀರಾ, ಪ್ಲೀಸ್ ಸಪೋರ್ಟ್ ಟು ಮೀ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.